ಇಡೀ ಜಗತ್ತೇ ವಿಸ್ಮಯಗಳ ಆಗರ. ನಮ್ಮ ಸುತ್ತ ನಮಗೆ ತಿಳಿಯದ ನೂರಾರು ವಿಚಿತ್ರಗಳು, ವಿಭಿನ್ನ ಘಟನೆಗಳು, ವಿಶೇಷ ವ್ಯಕ್ತಿಗಳು, ವಿಸ್ಮಯಕಾರಿ ಸಂಗತಿಗಳು, ನೀವು ನಂಬಲಾಗದ ಅಪರೂಪದ ಅನ್ವೇಷಣೆಗಳು. ಅಚ್ಚರಿ, ಇದು ವಿಸ್ಮಯ ಜಗತ್ತಿಗೆ ಪಯಣ. ಜಗತ್ತಿನ ಅತ್ಯಂತ ಕಡಿದಾದ ಅಪಾಯಕಾರಿ ದಾರಿಯ ಚರ್ಚ್ ಎಲ್ಲಿದೆ ಗೊತ್ತಾ? 8,000 ಅಡಿಗಳ ಎತ್ತರ ಹತ್ತಿ ನಿತ್ಯ ಪೂಜೆ ಮಾಡುವ ತಯಾರು. ಅಪರೂಪದ ಅರ್ಚಕನ ರೋಚಕ ಆರೋಹಣ. ಜಗತ್ತಿನ ವಿಸ್ಮಯ ತಾಣಗಳಿಗೆ ಕೊನೆಯೇ ಇಲ್ಲ. ಒಂದಕ್ಕಿಂತ ಒಂದು ವಿಚಿತ್ರ ಎನ್ನಿಸುವಂತಹ, ಒಂದಕ್ಕಿಂತ ಒಂದು ಅಚ್ಚರಿ ಹುಟ್ಟಿಸೋ ಸ್ಥಳಗಳು, ವ್ಯಕ್ತಿಗಳು, ಘಟನೆಗಳು ಹುಡುಕಿದಷ್ಟು ಸಿಗ್ತಾನೆ ಇರುತ್ತೆ. ಅಂತಹ ಅಪರೂಪದಲ್ಲಿ ಅಪರೂಪ ಎನ್ನಿಸುವಂತಹ ಒಂದು ದೇವಾಲಯದ ಬಗ್ಗೆ ಈಗ ನಿಮಗೆ ತಿಳಿಸ್ಕೊಡ್ತೀವಿ. ಇದರಲ್ಲೇನು ವಿಶೇಷ? ಸಾಹಸಿಗರು, ಚಾರಣಿಗರು, ಧೈರ್ಯವಂತರು 8-10 ಸಾವಿರ ಅಡಿ ಎತ್ತರ ಹತ್ತೋದಿಲ್ವೇ ಅಂತ ನೀವು ಕೇಳಬಹುದು. ಆದ್ರೆ ಈ ಚರ್ಚ್ ಇರೋ ಬೆಟ್ಟ ಹೇಗಿದೆ ಅಂದ್ರೆ ಇದನ್ನ ಯಾರೂ ಸುಲಭವಾಗಿ ಹತ್ತೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಮೇಲೆ ಹತ್ತೋದಕ್ಕೆ ಮೆಟ್ಟಿಲುಗಳಿರ್ಲಿ, ಸರಿಯಾದ ದಾರಿಯೇ ಇಲ್ಲ. ಇದು ಜಗತ್ತಿನ ಅತಿ ಕಡಿದಾದ ಅಪಾಯಕಾರಿ ದಾರಿಯ ದೇವಾಲಯ ಅಂತ ಸುಮ್ಮನೆ ದಾಖಲಾಗಿಲ್ಲ. ಅಂದಹಾಗೆ ಈ ಚರ್ಚ್ ಇರೋ ಬೆಟ್ಟದ ಹೆಸರು ಅಬೂನಾ ಎಮೆಟೋ ಗುಹೆ. ಇಷ್ಟಕ್ಕೂ ಇಂತಹ ಒಂದು ವಿಶೇಷವಾದ ಚರ್ಚ್ ಎಲ್ಲಿದೆ ಗೊತ್ತಾ? ಇಥಿಯೋಪಿಯಾ ದೇಶದ ಟೈಗ್ರೆ ಪ್ರದೇಶದ ಹೌಸೇನ್ ಬೋರ್ಡಾದಲ್ಲಿ ಈ ಚರ್ಚ್ ಇರೋದು. ಜಗತ್ತಿನ ವಿಸ್ಮಯಗಳಲ್ಲಿ ಒಂದಾಗಿರೋ ಈ ಏಕಶಿಲಾ ಬೆಟ್ಟದ ಮೇಲಿರೋ ಕ್ರಿಸ್ತನ ದೇವಾಲಯದಲ್ಲಿ ಇವತ್ತಿಗೂ ನಿತ್ಯ ಪೂಜೆ ನಡೆಯುತ್ತೆ. ಮೇಲೆ ಏರೋದಕ್ಕೆ ಸರಿಯಾದ ದಾರಿಗೆ ಇಲ್ಲದೆ ಇದ್ರೂ ಅಲ್ಲಿ ಹೋಗಿ ಪೂಜೆ ಮಾಡೋರು ಯಾರು? ಆತ ಹೇಗೆ ಮೇಲ್ ಹೋಗ್ತಾನೆ? ಅಲ್ಲಿಗೆ ಬೇರೆ ಭಕ್ತರು ಹೋಗ್ತಾರಾ? ಇತ್ಯಾದಿ ಕುತೂಹಲಕಾರಿ ವಿಷಯ ತಿಳಿಯುವ ಮೊದಲು ಈ ಬೆಟ್ಟ ಹಾಗೂ ಚರ್ಚ್ ಬಗ್ಗೆ ಮತ್ತಷ್ಟು ಸಂಗತಿಗಳನ್ನ ತಿಳಿಯೋಣ. ಮೊದಲನೇದಾಗಿ ಈ ಬೆಟ್ಟ ಹತ್ತಬೇಕು ಅಂದ್ರೆ ಅದು ಕಾಲ್ನಡಿಗೆಯಿಂದ ಮಾತ್ರ ಸಾಧ್ಯ. ಅದರಲ್ಲೂ ಇಲ್ಲಿ ಬರೀ ಕಾಲಿನಲ್ಲಿಗೆ ಬೆಟ್ಟ ಹತ್ತಬೇಕು ಅನ್ನೋ ನಿಯಮ ಕೂಡ ಇದೆ, ಪದ್ಧತಿ ಕೂಡ ಇದೆ. ಮಾಹಿತಿ ಪ್ರಕಾರ ಇಷ್ಟು ಎತ್ತರದಲ್ಲಿ ಈ ಚರ್ಚ್ ನಿರ್ಮಾಣವಾಗಿದ್ದು 5ರಿಂದ 6ನೇ ಶತಮಾನದಲ್ಲಿ 9 ಪವಿತ್ರ ಸಂತರಲ್ಲಿ ಒಬ್ಬರಾದ ಅಬೂನಾ ಎಮೆಟಾ ಅವರ ಹೆಸರಲ್ಲಿ ಈ ಚರ್ಚ್ ನಿರ್ಮಾಣವಾಗಿದ್ದು ಈಗಲೂ ಅದೇ ಹೆಸರು ಚಾಲ್ತಿಯಲ್ಲಿದೆ. 6ನೇ ಶತಮಾನದ ಗುಮ್ಮಟ ಶೈಲಿಯ ವಾಸ್ತುಶಿಲ್ಪ ಹೊಂದಿರೋ ಈ ಗುಹಾಂತರ ಚರ್ಚ್ನಲ್ಲಿ 15ನೇ ಶತಮಾನದ ವರ್ಣಚಿತ್ರಗಳೂ ಇವೆ. ಬೈಬಲ್ನ ಹಳೆಯ ಹಾಗೂ ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟಂತಹ ದೃಶ್ಯಗಳು ಹಾಗೂ 9 ಸಂತರಿಗೆ ಸಾಕ್ಷಿಯಾದ ಚಿತ್ರಗಳು ಇಲ್ಲಿವೆ. ನೇರವಾಗಿ ಕಲ್ಲಿನ ಮೇಲೆ ಬರೆದಿರುವ ಈ ಚಿತ್ರಗಳನ್ನ ನೈಸರ್ಗಿಕ ವಸ್ತುಗಳಿಂದ ಮಾಡಲಾಗಿದೆ. ಈ ಚಿತ್ರಗಳಿಗೆ ಬಳಸಿದ ಬಣ್ಣಗಳನ್ನ ಹೂವು, ಹಣ್ಣು, ಪ್ರಾಣಿಗಳ ರಕ್ತ ಹಾಗೂ ಕೊಬ್ಬುಗಳನ್ನ ಬಳಸಿ ತಯಾರಿಸಲಾಗಿದೆ. ಇದಕ್ಕೆ ಕೆಲವು ನೈಸರ್ಗಿಕ ರಾಸಾಯನಿಕ ವಸ್ತುಗಳನ್ನ ಬಳಸಿದ್ರಿಂದ ಶತಮಾನಗಳೇ ಕಳೆದರೂ ಇಲ್ಲಿ ಚಿತ್ರಕಲೆಗಳು ಹಾಗೆಯೇ ಉಳ್ಕೊಂಡಿವೆ. ಇನ್ನು ಇಷ್ಟು
ಎತ್ತರದಲ್ಲಿ ಆಕಾಶಕ್ಕೆ ಹತ್ತಿರವಾಗಿ ಈ ದೇವಾಲಯ ಕಟ್ಟಿರೋದ್ರ ಉದ್ದೇಶ ದೇವರಿಗೆ ಹತ್ತಿರವಾಗುವ ಪ್ರಯತ್ನವಾಗಿದೆ ಅಂತ ಹೇಳಲಾಗುತ್ತೆ. ಜೊತೆಗೆ ಇಷ್ಟು ಎತ್ತರದಲ್ಲಿ ಸಿಗುವಂತಹ ನಿಶ್ಶಬ್ದ ಪ್ರಶಾಂತ ವಾತಾವರಣ ದೇವರ ಪ್ರಾರ್ಥನೆಗೂ ಸಹಕರಿಸುತ್ತೆ ಎನ್ನುವ ಕಾರಣ ಕೂಡ ಇರಬಹುದು. ಇನ್ನು ಇಲ್ಲಿ 6-7 ಶತಮಾನಗಳ ಹಿಂದೆಯೇ ಬರೆದಿದೆ ಎನ್ನಲಾಗಿರುವಂತಹ ಪುರಾತನವಾದ ಬೈಬಲ್ ಪುಸ್ತಕಗಳಿವೆ. ಚಿತ್ರ ಹಾಗೂ ಬರಹಗಳಿಂದ ಕೂಡಿರುವಂತಹ ದೇವರ ಪವಾಡಗಳ ಬಗ್ಗೆ ರಚಿಸಲಾಗಿರುವಂತಹ ಈ ಪವಿತ್ರ ಗ್ರಂಥಗಳು ಇಲ್ಲಿನ ಮತ್ತೊಂದು ಮಹತ್ವವಾಗಿದೆ. ಇಲ್ಲಿನ ಕಡಿದಾದ ದಾರಿ, ಅಪಾಯಕಾರಿ ಇಳಿಜಾರು, ಆಘಾತಗೊಳಿಸುವಂತಹ ನೈಸರ್ಗಿಕ ಸೇತುವೆ ಇದನ್ನೆಲ್ಲ ಕ್ರಮಿಸಿ ಮೇಲೆ ಹೋಗೋದು ಅಂದ್ರೆ ಅದು ಸುಲಭದ ಮಾತಲ್ಲ. ಪ್ರಪಂಚದ ಅತ್ಯಂತ ದುರ್ಗಮ ಹಾದಿಯ ಪೂಜಾ ಸ್ಥಳವಾಗಿರೋ ಈ ದೇವಾಲಯ ತೀರಾ ಅಪಾಯಕಾರಿ ದಾರಿಯನ್ನ ಹೊಂದಿದ್ರು ಇಲ್ಲಿಗೆ ಅನೇಕ ಭಕ್ತರು ಪ್ರವಾಸಿಗರು ಬರ್ತಾರೆ ಅನ್ನೋದು ವಿಶೇಷ. ಅದರಲ್ಲೂ ಇಲ್ಲಿಗೆ ಸಾವಿರಾರು ಲಕ್ಷಾಂತರ ಭಕ್ತರು ಈ ಅಪಾಯಕಾರಿ ಚಾರಣ ಮಾಡಿದ್ರು ಇಲ್ಲಿಯ ತನಕ ಯಾರಿಗೂ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಇಲ್ಲಿರುವ ಅರ್ಚಕರು ಇದನ್ನ ದೇವರ ಮಹಿಮೆ ಅಂತಾನೆ ಹೇಳ್ತಾರೆ. ಹಿಂದೊಮ್ಮೆ ಈ ಸ್ಥಳದಲ್ಲಿ ಒಂದು ಹತ್ಯಾಕಾಂಡ ನಡೆದು 19 ಜನರು ಮೃತಪಟ್ಟಿದ್ದಾರೆ ಅನ್ನೋದು ಬಿಟ್ರೆ ಪರ್ವತ ಆರೋಹಣ ಮಾಡುವಾಗ ಇದುವರೆಗೂ ಯಾರೂ ಅಪಾಯಕ್ಕೆ ಸಿಲುಕಿ ಸತ್ತಿಲ್ಲ ಅನ್ನೋದು ಆಶ್ಚರ್ಯವಾದ್ರೂ ಸತ್ಯ. ಇಲ್ಲಿಗೆ ಭಕ್ತರು ಪ್ರವಾಸಿಗರು ಆಗಾಗ ಬರೋದು ವಿಶೇಷವಲ್ಲ. ಆದರೆ ಇಂತಹ ಕಠಿಣ ದಾರಿಯನ್ನ ಕ್ರಮಿಸಿ 8,500 ಅಡಿ ಅಪಾಯಕಾರಿ ಎತ್ತರವನ್ನ ಏರಿ ಒಬ್ಬ ವ್ಯಕ್ತಿ ನಿತ್ಯವೂ ಈ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡ್ತಾನೆ ಅನ್ನೋದು ಇದೆಲ್ಲಕ್ಕಿಂತ ವಿಶೇಷ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದು ಕೂಡ ಕೆಲವು ತಿಂಗಳು ಹಾಗೂ ಕೆಲವು ವರ್ಷಗಳ ಮಾತಲ್ಲ. ಈ ಅರ್ಚಕರು ಬರೋಬ್ಬರಿ 56 ವರ್ಷಗಳಿಂದ ಪ್ರತಿದಿನ ಈ ಡೆಡ್ಲಿ ದಾರಿಯ ಬೆಟ್ಟ ಹತ್ತಿ ಪೂಜೆ ಮಾಡಿ ಕೆಳಗೆ ಇಳಿತಾರೆ. ಇಂತಹ ವಿಶೇಷ ಸಾಧನೆ ಮಾಡಿರೋ ಅರ್ಚಕರ ಹೆಸರೇ ಗೇಬ್ರಿಯಲ್ ರಾಫೆಲ್. ಈತ ಪ್ರತಿದಿನ ಬೆಳಿಗ್ಗೆ ತಪ್ಪದೆ ಈ ಬೆಟ್ಟವನ್ನ ಸಲೀಸಾಗಿ ಹತ್ತಾನೆ. ಈ ಗೇಬ್ರಿಯಲ್ ರಾಫೆಲ್ ಸುಲಭವಾಗಿ ಹತ್ತೋದಕ್ಕೆ ಕಾರಣ ಈತ ಅದೆಷ್ಟೋ ಸಾವಿರ ಬಾರಿ ಈ ಬೆಟ್ಟವನ್ನ ಹತ್ತಿ ಇಳಿದಿದ್ದಾನೆ. ಈ ವಯಸ್ಸಲ್ಲೂ ಈ ಗೇಬ್ರಿಯಲ್ ರಾಫೆಲ್ ಬೆಟ್ಟ ಹತ್ತಿ ಚರ್ಚ್ ಒಳಗೆ ಹೋಗಿ ಪೂಜೆ ಮಾಡ್ತಾನೆ. ಆಗಾಗ ಬರೋ ಭಕ್ತರಿಗೆ ಬೆಟ್ಟ ಹತ್ತೋದಕ್ಕೆ ಸಹಾಯ ಮಾಡ್ತಾನೆ, ಮಾರ್ಗದರ್ಶನ ನೀಡ್ತಾನೆ, ಜೊತೆಗೆ ಪ್ರೋತ್ಸಾಹವನ್ನು ಕೊಡ್ತಾನೆ. ಪ್ರಾಣಕ್ಕೂ ಸಂಚಕಾರ ತರಬಹುದಾದ ಈ ಆರೋಹಣಕ್ಕೆ ಕನಿಷ್ಠ 2 ಗಂಟೆ ಬೇಕು. ಅದರಲ್ಲೂ ಮೊದಲ 1 ಗಂಟೆಯ ಆರೋಹಣ ಅತಿ ಅಪಾಯಕಾರಿಯಾಗಿದೆ ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ. ಈ ಕಡಿದಾದ ಬೆಟ್ಟವನ್ನ ಹತ್ತೋ ಮೊದಲು ಇಲ್ಲಿಗೆ ಬರುವಂತಹ ಭಕ್ತರು ಕೆಳಗಿರುವ ಒಂದು ಪವಿತ್ರವಾದ ಮರಕ್ಕೆ ಮುತ್ತು ಕೊಟ್ಟು ನಂತರ ಬೆಟ್ಟ ಹತ್ತಲು ಪ್ರಾರಂಭಿಸುತ್ತಾರೆ. ಇಲ್ಲಿ ಚಾರಣಿಗರು ಸಾಹಸ ಹಾಗೂ ಧೈರ್ಯ ಪ್ರದರ್ಶನ ಮಾಡಿದರೆ ಮಾತ್ರ ಈ ದೇವಾಲಯದ ದರ್ಶನ ಸಾಧ್ಯ. ಆದರೆ ಕೇವಲ ಭಕ್ತಿ ಹಾಗೂ ಶ್ರದ್ಧೆಯಿಂದ ತನ್ನ ಈ ಇಡೀ ವಯಸ್ಸಿನಲ್ಲೂ ಇಂತಹ ಅಪಾಯಕಾರಿ ದಾರಿಯನ್ನ ಹತ್ತಿ ಪೂಜೆ ಮಾಡೋ ಗೇಬ್ರಿಯಲ್ ರಾಫೆಲ್ನನ್ನ ಅಭಿನಂದಿಸಲೇಬೇಕು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಪರೂಪದ ಅನ್ವೇಷಣೆಗಳೊಂದಿಗೆ. ಅಲ್ಲಿವರೆಗೆ ಚಾನೆಲ್ನ ಹೊಸ ಸ್ಟೋರಿಗಳನ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.